ಕಳೆದ ವರ್ಷ ಕೆಜಿಎಫ್ ನಗರದ ವಾರ್ಡ್ ನಂಬರ್ 11ರ ಸೇಂಟ್ ಪಾಲ್ ಚರ್ಚ್ ಬಳಿ ಕ್ರೈಸ್ತ ಮೆರವಣಿಗೆಯ ಸಂದರ್ಭದಲ್ಲಿ ವಿದ್ಯುತ್ ತಂತಿ ತಗುಲಿ ಅಪಘಾತ ಸಂಭವಿಸಿದ್ದು ಶ್ರೀ ಅರುಣ್ ಕುಮಾರ್ ಎಂಬುವರು ಮೃತಪಟ್ಟಿದ್ದರು. ಶಾಸಕರು ಘಟನಾ ಸ್ಥಳಕ್ಕೆ ಭೇಟಿ ನೀಡಿದ್ದ ಸಂದರ್ಭದಲ್ಲಿ ಘಟನೆಯನ್ನು ವಿದ್ಯುತ್ ಅಪಘಾತ ಎಂದು ಪರಿಗಣಿಸಿ ಸರ್ಕಾರದಿಂದ ಸೂಕ್ತ ಪರಿಹಾರ ಒದಗಿಸಲು ಅಗತ್ಯ ವ್ಯವಸ್ಥೆ ಮಾಡಲು ಬೆಸ್ಕಾಂ ಅಧಿಕಾರಿಗಳಿಗೆ ಸೂಚಿಸಿದ್ದರು. ಬೆಸ್ಕಾಂ ಅಧಿಕಾರಿಗಳ ಶಿಫಾರಸ್ಸಿನಂತೆ ಇಲಾಖೆಯು ಮೃತರ ಕುಟುಂಬಕ್ಕೆ 5 ಲಕ್ಷ ಪರಿಹಾರ ಹಣವನ್ನು ಮಂಜೂರು ಮಾಡಿದ್ದು, ಶಾಸಕಿ ರೂಪಕಲಾ ಶಶಿಧರ್ ರವರು ಪರಿಹಾರ ಚೆಕ್ ಮೃತರ ಕುಟುಂಬಕ್ಕೆ ಹಸ್ತಾಂತರಿಸಿದ್ದಾರೆ. ಅರುಣ್ ಅಂತ ಎಲೆಕ್ಟ್ರಿಕಲ್ ಕಾಂಟ್ರಾಕ್ಟರ್ ಆಗಿ ಕೆಲಸ ಮಾಡಿದ್ದಾರೆ. ಬೆಸ್ಕಾಮಲ್ಲಿ ಕಾಂಟ್ರಾಕ್ಟ್ ಬೇಸಿಸ್ ಮೇಲೆ ಕೆಲಸ ಮಾಡಿದ್ದಾರೆ. ಅವ್ರ ತಾಯಿ ಸೆಲ್ವಿ ಅವರಂತ ಹಿಂದೆ ಒಂದು ಚಾರಿಯಟ್ ಚಾಂಪಿಯನ್ ಲೀಫಲ್ಲಿ ಮಾರಿಕುಪ್ಪಮಲ್ಲಿ ಒಂದು ಚಾರಿಯಟ್ ಪ್ರೊಸೆಷನಲ್ಲಿ ಬರುವಾಗ ಆ ಚಾರಿಯಟ್ ಐರನ್ ಅದು ಒಂದು ಫ್ಲಾಗ್ ಇರುತ್ತೆ, ಅದು ಹೈ ಟೆನ್ಷನ್ ವೈರ್ಗೆ ಟಚ್ ಆಗಿ ಆ ಚಾರಿಯಟ್ಟೇ ಶಾಕ್ ಸರ್ಕ್ಯೂಟ್ ಆಗುತ್ತೆ. ಆ ಥರದ್ದೊಂದು ಇನ್ಸಿಡೆಂಟ್ ಆಗಿ ಒಂದು ದೇವ್ರ ಕೆಲಸ ಮಾಡೋಕ್ಕೆ ಹೋದಾಗ ಈ ಥರದ್ದೊಂದು ಇನ್ಸಿಡೆಂಟ್ ಆಗಿ ಆ ಕುಟುಂಬ ತುಂಬ ಬಾಧಿತರಾಗಿರ್ತಾರೆ. ಅರುಣ್ಗೆ ಒಂದು ಎಲ್ಡರ್ ಬ್ರದರು, 2 ಸಿಸ್ಟರ್ಸ್ ಇದ್ದಾರೆ. ಅವ್ರ ತಾಯಿ ಇರ್ತಾರೆ. ಅವರು ಕಾಂಟ್ರಾಕ್ಟ್ ಮೇಲೆ ಕೆಲಸ ಮಾಡ್ತಾ ಇರ್ತಾರೆ. ಸ್ವಲ್ಪ ದಿನದಿಂದ ಬಿಟ್ಟಿರ್ತಾರೆ ಆ ಕೆಲಸ. ಅವ್ರ ತಂದೆ ಕೂಡ ಈಸ್ ಅನ್ ಎಕ್ಸ್ ಎಂಪ್ಲಾಯಿ, ಬೆಸ್ಕಾಮ್ ಎಕ್ಸ್ ಎಂಪ್ಲಾಯಿ, ರಿಟೈರ್ಡ್ ಅಫಿಷಿಯಲ್ ಆಗಿರ್ತಾರೆ. ನಮ್ಗೆ ಆ ಸಂದರ್ಭಕ್ಕೆ ಏನೂ ಕಾಂಪನ್ಸೇಷನ್ ಕೊಡೋದಕ್ಕಾಗಲಿಲ್ಲ. ಆ ತಾಯಿ ಮಗನ ಕಳ್ಕೊಂಡಿರೋಂಥ ತುಂಬ ನೋವಲ್ಲಿರ್ತಾರೆ. ನಮಗೆ ಧೈರ್ಯ ಹೇಳಿಕ್ಕೂ ಆಗಲ್ಲ. ಒಂಥರ ಟ್ರ್ಯಾಜಿಡಿ ಅನಿಸುತ್ತೆ. ಒಂದು ಮಗ ದೇವ್ರ ಕೆಲಸ ಮಾಡೋಕ್ಕೆ ಹೋದಾಗ ಆ ಥರದ್ದೊಂದು ಇನ್ಸಿಡೆಂಟ್ ಆದರೆ ಯಾರಿಗೂ ತಾಯಿಗೆ ತಡ್ಕೊಳಕ್ಕಾಗಲ್ಲ. ಬಟ್ ಆ ಥರ ಯಾಕೆ ಆಯಿತು ಅಂತಂದರೆ, ಅದೊಂದು ಚಾರಿಯಟ್ಟೆ ಐರನ್ ರಾಡ್ಸಿಂದ ಮಾಡಿದ್ದಾರೆ. ಅದು ವುಡನ್ ರಾಡ್ಸಿಂದ ಆಗಿದ್ದರೆ ಈ ಥರದ್ದೊಂದು ಇನ್ಸಿಡೆಂಟ್ ಆಗ್ತಾನೇ ಇರಲಿಲ್ಲ. ಆಮೇಲೆ ಆ ಚಾರಿಯಟ್ ಹೈಟು ಇತ್ತು, ಹೈಟ್ ಜೊತೆಯಲ್ಲಿ ಒಂದು ಅದರದ್ದು ಫ್ಲ್ಯಾಗ್ ಹಾಕಿರ್ತಾರಲ್ಲ ಕೂಡ ಅದು ಐರನ್ ರಾಡ್ ಇತ್ತು. ಅದು ಟಚ್ ಆದಾಗ ಹೈ ಟೆನ್ಷನ್ ವೈರ್ಗೆ ಶಾರ್ಟ್ ಸರ್ಕ್ಯೂಟ್ ಆಗೋದು. ಕಂಪ್ಲೀಟ್ ಚಾರಿಯಟಲ್ಲಿ ಯಾರಿದ್ರು ಅವ್ರಿಗೆಲ್ಲ ಇವ್ರಿಗೆ ಈ ಥರದ್ದು ಒಂದು ಇನ್ಸಿಡೆಂಟ್ ಆದರೆ ಆ ನೋವನ್ನ ಮರೀರಿ ಅಂತ ನಾವು ಹೇಳೋಕ್ಕಾಗಲ್ಲ. ನಮ್ಮ ತಾಯಿಗೆ ಆ ಒಂದು ಪೇಯ್ನ ತಗೊಳ್ಳೋವಂಥ ಶಕ್ತಿ ದೇವ್ರು ಕೊಡಬೇಕು. ಅವ್ರಿಗೆ ಆ ನೋವು ತುಂಬ ಹಿಂಸಿಸಿರುತ್ತೆ, ನೋವು ಕೊಟ್ಟಿರತ್ತೆ. ಅವ್ರ ಕಣ್ಮುಂದೆ ಬೆಳೆದಿರೋವಂಥ ಮಗು ಈ ಥರದ್ದು ಒಂದು ಇನ್ಸಿಡೆಂಟ್ ಆದಾಗ ಯಾವ ತಾಯಿನೂ ಅದನ್ನು ತಡ್ಕೊಳಕ್ಕಾಗಲ್ಲ. ಇದು ಅವ್ರಿಗೆ ತೃಪ್ತಿ ಕೊಡುತ್ತೆ ಅಂತ ಕೊಟ್ಟಿಲ್ಲ. ನಾವು ಒಂದು ಗೌರವಕ್ಕೆ ಈ ಥರದ್ದು ಒಂದು ಇನ್ಸಿಡೆಂಟ್ ನಾವು ನೋಡಬಾರ್ದಾಗಿತ್ತು, ಆಗಿಬಿಟ್ಟಿದೆ. ಆ ಥರದ್ದು ಆಗಬಾರ್ದಾಗಿತ್ತು, ಯಾರಿಗೂ ಆಗಬಾರ್ದು. ಆದರೆ ಆ ಥರದ್ದು ಒಂದು ಆಗಿದೆ, ಆಕ್ಸಿಡೆಂಟ್ಲಿ ಆಗಿದೆ. ಅದು ಅನ್ಎಕ್ಸ್ಪೆಕ್ಟೆಡ್ ಇನ್ಸಿಡೆಂಟ್. ಅದು ನಾವು ಈ ತಾಯಿ ಎಷ್ಟು ರೆಸ್ಪೆಕ್ಟ್ಫುಲ್ಲಾಗಿ ನಡ್ಕೊಂಡ್ರು ಅಂತ. ಇವರ ಆಂಟಿ ಬಂದಿದ್ದರು. ನಾನು ಅವರಿಗೆ ನೋಡೇ ನನಗೆ ಅವ್ರನ್ನ ಅಷ್ಟು ನನಗೆ ಗೌರವ ಬಂತು. ಅವ್ರು ಮಾತಾಡಿದ ರೀತಿ, ಅವರು ನಡ್ಕೊಂಡಿದ್ದ ರೀತಿ ನಾನು ಎಲ್ಲೂ ನೋಡಲಿಲ್ಲ. ಅಷ್ಟು ನನಗೆ ಹಂಬಲಾಗಿ ಕಾಣಿಸಿದ್ರು. ಅದರಿಂದ ನಾನಿವತ್ತು ಅವ್ರಿಗೆ ಹೇಳಿದೆ, ಮೇಡಮ್ಗೆ ಹೇಳಿದೆ, ಕವಿತಾ ಮೇಡಮ್ಗೆ, ಏನಾದರೂ ಮಾಡಿ ಆ ತಾಯಿನ ನಾವು ಗೌರವ ಕೊಡಬೇಕು. ಈ ಥರದ್ದೊಂದು ಇನ್ಸಿಡೆಂಟ್ ಆಗಿದೆ, ತುಂಬ ನನಗೆ ರೆಸ್ಪೆಕ್ಟ್ಫುಲ್ಲಾಗಿ ನಡ್ಕೊಂಡ್ರು ಇವರು ಅಂತ ಅಂದ್ಬಿಟ್ಟು ಹೇಳಿದ ಮೇಲೆ ಅವರು ಸರ್ಕಾರದ ಹಂತದಲ್ಲಿ ಮತ್ತು ಇಲಾಖೆಯಲ್ಲಿ ಇದನ್ನು ಆ ಸ್ಪೆಷಲ್ ಇಂಟ್ರೆಸ್ಟ್ ತಗೊಂಡು ಆಫೀಸರ್ಸು ಏನಾದರೂ ಒಂದು ನಾವು ಈ ತಾಯಿಗೆ ಕಾಂಪನ್ಸೇಷನ್ ಕೊಡಿಸೋಣ ಅಂತಂದ್ಬಿಟ್ಟು ಒಂದು ಪ್ರಯತ್ನದಲ್ಲಿ ನಾವು ಸಕ್ಸಸ್ ಆಗಿದ್ದೀವಿ. ಅದು ಆಕ್ಸಿಡೆಂಟ್ ಅಂತಲೇ ತೊಗೊಂಡಿರೋದು, ಎಲೆಕ್ಟ್ರಿಕಲ್ ಆಕ್ಸಿಡೆಂಟ್ ಅಂತಲೇ ತೊಗೊಂಡಿದ್ದೀವಿ. ಅದು ಸರ್ಕಾರದ ಹಂತದಲ್ಲಿ ಕೆಲವೊಂದು ಪ್ರೊಸೀಜರ್ಸ್ ಇರುತ್ತೆ, ಅವರೆಲ್ಲ ಮಾಡಿದ್ದಾರೆ, ಇನಿಷಿಯೇಟಿವ್ಸ್ ತೊಗೊಂಡಿದ್ದಾರೆ. ಇಟ್ ಇಸ್ ಅ ಗ್ರೇಟ್ ಲಾಸ್ ಟು ದಿಸ್ ಫ್ಯಾಮಿಲಿ. ಆದರೂ ಆ ತಾಯಿ ಅದು ಹೇಗೆ ಇದನ್ನು ತಡ್ಕೊಂಡು ಇದರಿಂದ ಹೊರಗಡೆ ಬರೋವಂಥ ಮಾಡಿದ್ರು. ಮತ್ತು ಎಲ್ಲ ಫ್ಯಾಮಿಲಿಯಲ್ಲಿ ಬೇರೆ ಎಲ್ಲ ಮಕ್ಕಳು ಇವ್ರನ್ನ ಕಾಪಾಡ್ಕೊಂಡಿದ್ದಾರೆ. ಅಷ್ಟೇ, ಇನ್ನೇನು ದಿ ಬೆಸ್ಟ್ ಮಾಡೋಕ್ಕಾಗತ್ತೆ ಈ ಕುಟುಂಬಕ್ಕೆ ಮಾಡಬೇಕು ಅನ್ನೋದಷ್ಟೇ ನನ್ನ ಕನ್ಸರ್ನ್ ಇದೆ. ತುಂಬ ಒಳ್ಳೆ ಫ್ಯಾಮಿಲಿ ಇದು. ಇಟ್ ಇಸ್ ಅ ಗ್ರೇಟ್ ಲಾಸ್ ಟು ದಿಸ್ ಫ್ಯಾಮಿಲಿ, ಅಷ್ಟು ಹೇಳ್ತೀನಿ. ಆಮೇಲೆ ಆ ಫ್ಯಾಮಿಲಿ ಕೂಡ ಬೆಸ್ಕಾಮ್ ಡಿಪಾರ್ಟ್ಮೆಂಟ್ಗೆ ಅವ್ರ ತಂದೆ ಆದ್ಮೇಲೆ ಮುತ್ತು ಸರ್ವಿಸ್ ಮಾಡಿದ್ದಾರೆ. ಮುತ್ತು ಅನ್ನೋರು ಅವ್ರ ತಂದೆ 2018 ರಿಟೈರ್ಡ್ ಆಗಿದ್ದಾರೆ. ಮತ್ತು ಅವ್ರ ಮಗನೂ ಕೂಡ ಕಾಂಟ್ರಾಕ್ಟ್ ಮೇಲೆ ಅಲ್ಲಿ ಕೆಲಸ ಮಾಡಿದ್ದಾರೆ, ಗ್ಯಾಂಗ್ ವರ್ಕ್ ಥರ ಮಾಡ್ಕೊಂಡು ಬಂದಿದ್ದಾರೆ. ಸೊ ಒಂದು ಇನ್ಸಿಡೆಂಟ್ ಆಗಿರೋದು ತುಂಬ ಪೇನ್ಫುಲ್ ಆಯಿತು ನನಗೆ. ಆ ದಿನ ನನಗೆ ಕೇಳೋದಕ್ಕೂ, ಆ ವಿಸಿಟ್ ಹೋದಾಗೂ ತುಂಬ ನೋವಾಯಿತು.
ಸ್ಟಿಲ್ ಒಂದು ತಾಯಿ ಏನೆಲ್ಲ ನೋವು ತಡ್ಕೊಳ್ತಾಳೆ ತನ್ನ ಲೈಫಲ್ಲಿ ಅನ್ನೋದಕ್ಕೆ ಶಿವ ರೋಲ್ ಮಾಡಿಲ್ಲ ಅಷ್ಟೆ. ತನ್ನ ಲೈಫಲ್ಲಿ ಎಲ್ಲ ಸ್ಯಾಕ್ರಿಫೈಸ್ ಮಾಡಿಕೊಂಡು ಮಕ್ಕಳಿಗೆ ಇಷ್ಟೆಲ್ಲ ಮಾಡಿ ಈ ಥರದ್ದೆಲ್ಲ ತಡ್ಕೊಂಡು ಇಷ್ಟು ಇಡೀ ಫ್ಯಾಮಿಲಿನ ಈ ರೀತಿ ನೋಡ್ಕೊಂಡು ಬಂದಿದ್ದಾರೆ. ಮೇಡಮ್ ನನ್ನ ಕವಿತಾ ಮೇಡಮ್ ಹೇಮಲತಾ ಎಮ್ಮೆಲ್ಗೆ ಮೇಡಮ್ ನಾನು ವಿಮಲ್ I'm searching you. You are all taken the risk to do this work so soon. Thanks a lot for your concern, madam.